ನಮಸ್ತೆ ಎಲ್ಲರಿಗೂ. ಈಗ ನನ್ನ ಒಂದು ಯೂಟ್ಯೂಬ್ ಚಾನಲು 1,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ತುಂಬ ಖುಷಿಯಾಯಿತು. ಎಲ್ಲರಿಗೂ ಧನ್ಯವಾದಗಳು. ನಾನು ಖಂಡಿತ ದುಡ್ಡು ಬರುತ್ತೆ ಅನ್ನೋ ಉದ್ದೇಶಕ್ಕೆ ಚಾನಲ್ ಮಾಡಿಲ್ಲ. ಹಾಗೆ ನಾನು ಎಲ್ಲೂ ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಕೇಳ್ಕೊಂಡಿಲ್ಲ. ಆದರೂ 1,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಅಧಿಕ ಮಾಸ, ಜ್ಯೇಷ್ಠ ಅಧಿಕ ಮಾಸ ಬಂದಿದೆಯಲ್ಲ, ಅಧಿಕ ಮಾಸ ತುಂಬ ವಿಶೇಷವಾದದ್ದು. ಹಾಗಾಗಿ ನಾನು ಈ ಅಧಿಕ ಮಾಸ ತುಂಬ ಸಂತೋಷದಿಂದ ಮಾಡಿದ್ದೀನಿ ಅಂತಲೇ ಹೇಳಬಹುದು. ನಾನು ಏನೇನು ಮಾಡಿದ್ದೀನಿ ಅಂತ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆದರೆ ನಾನು ಮಾಡಿದ್ದೀನಿ ಅಂತ ತೋರಿಸ್ಕೋಬೇಕು ಅಂತಲ್ಲ, ನನ್ನ ಒಂದು ಖುಷಿಗೆ ನಾನು ಈ ವರ್ಷ ಇದೇ ಮೊದಲ ಬಾರಿ ಇಷ್ಟಕ್ಕೊಂದು ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತು. ನಿಮ್ಮ ಹತ್ರ ಎಲ್ಲ ಹಂಚ್ಕೋಬೇಕು ಅನ್ನಿಸ್ತು, ಹಂಚ್ಕೊತಾ ಇದ್ದೀನಿ. ಅಧಿಕ ಜ್ಯೇಷ್ಠ ಮಾಸ, ಅಧಿಕಸ್ಯ ಅಧಿಕ ಫಲಂ ಅಂತ ಹೇಳ್ತಾರಲ್ಲ, ಈ ಅಧಿಕ ಮಾಸ ಮಹತ್ವದ ಮಹಾತ್ಮೆಯನ್ನು ಸಹ ನಾನು ವಾಟ್ಸಪ್ ಗ್ರೂಪಲ್ಲಿ ಡೈಲಿ ಒಂದು ಅಧ್ಯಾಯ ಮಾಡಿ ಹಾಕ್ತಾಯಿದ್ದೆ. ಅದನ್ನು ಸುಮಾರು ಜನ ಕೇಳ್ತಾಯಿದ್ರು. ಅದೊಂದು ನಾನು ಮಾಡಿರೋ ಕೆಲಸ. ಅಂದರೆ 33 ರಂಗೋಲಿ ಹಾಕ್ತಾಯಿದ್ದೆ, 33 ಬಾರಿ ಶ್ಲೋಕ ಪಠಣ ಮಾಡ್ತಿದ್ದೆ. ದಿನಾ ಮಾಡ್ತೀನಿ ಅದನ್ನು. ಮತ್ತು 33 ಪುರುಷೋತ್ತಮ ನಾಮಗಳಿದೆಯಲ್ಲ, ಅದರಿಂದ ಅರ್ಚನೆ ಮಾಡ್ತಾಯಿದ್ದೆ. 33 ದಿನ 33 ಥರದ ಹೂಗಳಿಂದ ಮಾಡಿದ್ದೀನಿ. ಇಲ್ಲಿ ತನಕ ಮಾಡಿದ್ದೀನಿ ಅರ್ಚನೆನ. ಪುರುಷೋತ್ತಮನ ಶ್ರೀಕೃಷ್ಣ ಗೋವತ್ರ ನಿಂತ್ಕೊಂಡಿರೋ ಮೂರ್ತಿನ ಇಟ್ಟು ಪೂಜೆ ಮಾಡ್ತಾಯಿದ್ದೆ. ಪ್ರತಿದಿನ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ಕೊಂಡಿದ್ದೀನಿ. ಆಮೇಲೆ ಶ್ರೀರಾಮ ಬರಿತಾ ಇದ್ದೆ. ಆಮೇಲೆ ಶ್ರೀ ರಾಘವೇಂದ್ರ 1,00,000 ಬರೆಯೋದೊಂದು ಪುಸ್ತಕ ಸಿಕ್ಕಿತ್ತು. ಅದನ್ನು ಮುಂಚೆನೇ ಪ್ರಾರಂಭ ಮಾಡಿದ್ದೆ. ಈ ಅಧಿಕ ಮಾಸದಲ್ಲಿ ಮುಕ್ತಾಯಗೊಂಡಿದೆ. ಅದನ್ನು ಸಹ ಅವರಿಗೆ ಕಳಿಸ್ಬಿಟ್ಟಿದ್ದೀವಿ. ಮತ್ತು ನಮಃ ಶಂಕರಾಯ ಶೃಂಗೇರಿ ಶ್ರೀಗಳು ಅಧಿಕ ಮಾಸದಲ್ಲಿ ದಿನ ಮಾಡಿ ಅಂತ ಹೇಳಿದ್ದನ್ನು ನಮಃ ಶಂಕರಾಯ ದಿನ 1008 ಬಾರಿ ಅದು ಜಪ ಮಾಡಿದ್ದೀನಿ. ಹನುಮಾನ್ ಚಾಲೀಸ, ಒಂದಿನ ಹನುಮಾನ್ ಚಾಲೀಸ 11 ಬಾರಿ ಹೇಳ್ಕೊಂಡಿದ್ದೀನಿ. ಆಮೇಲೆ ಸೋಮವಾರ ಬಂದಾಗ ಮೃತ್ಯುಂಜಯ ಮಂತ್ರ 33 ಸಲ ಹೇಳ್ಕೊಂಡಿದ್ದು. ಗುರುವಾರ ಗುರುಗಳದು ಪೂಜ್ಯ ರಾಘವೇಂದ್ರಾಯ 33 ಹೇಳ್ಕೊಂಡಿದ್ದು. ಆಮೇಲೆ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ಆ ಶ್ಲೋಕನೂ ಒಂದು ಗುರುವಾರ 33 ಬಾರಿ ಹೇಳ್ಕೊಂಡಿದ್ದೆ. ಒಂದು ದಿನ ವಾಸವಿ ಶ್ಲೋಕ 33 ಬಾರಿ ಹೇಳ್ಕೊಂಡಿದ್ದೆ. ಒಂದಿನ ಮೈಲಾರ ದೇವರು, ನಮ್ಮ ಮನೆದೇವರು ಮೈಲಾರ ದೇವ್ರ ಶ್ಲೋಕ 33 ಬಾರಿ ಹೇಳ್ಕೊಂಡಿದ್ದೆ. ಶನಿವಾರ ಶ್ರೀರಾಮ ರಾಮ ರಾಮೇತಿ ಅದೊಂದು 33 ಬಾರಿ ಹೇಳ್ಕೊಂಡಿದ್ದೀನಿ. ಆಮೇಲೆ ಆಂಜನೇಯಂದು ಮನೋಜವಂ ಮಾರುತ ತುಲ್ಯ ವೇಗಂ ಅದು 33 ಬಾರಿ ಹೇಳ್ಕೊಂಡಿದ್ದೀನಿ. ಜ್ಞಾನ ಹಯಗ್ರೀವ ಸ್ತೋತ್ರ ಜ್ಞಾನಾನಂದಮಯಂ ದೇವಂ ಅದು 33 ಬಾರಿ ಒಂದಿನ ಹೇಳ್ಕೊಂಡಿದ್ದೀನಿ. ಸರ್ವಮಂಗಳ ಮಾಂಗಲ್ಯ ಒಂದು ದಿನ ಹೇಳ್ಕೊಂಡಿದ್ದೀನಿ 33 ಬಾರಿ. ಗೋಪೂಜೆ, ಮನೆ ಹತ್ರ ಗೋವುಗಳು ಬರುತ್ತೆ, ಗೋಪೂಜೆ ಮಾಡಿ ಅದಕ್ಕೆ ಗೋವುಗಳಿಗೆ ಏನಾರು ತಿನ್ನಕ್ಕೆ ಕೊಡೋದು. ನಮ್ಮ ಮನೆಯವ್ರು ಹೋಗಿ ಗೋಗ್ರಾಸ ಕೊಟ್ಟು ಬಂದಿದ್ದಾರೆ. ಆಮೇಲೆ ನನ್ನ ಮಗ ಬೆಂಗಳೂರಲ್ಲಿರ್ತಾನೆ. ಅವನು ಮಗನಿಗೆ ಹೇಳಿದರೆ ಅವನು 33 ಬಾಳೆಹಣ್ಣು ದೇವಸ್ಥಾನದಲ್ಲಿರೋ ಪುರೋಹಿತರಿಗೆ ಕೊಟ್ಟು ಬಂದಿದ್ದಾನೆ. ಇಲ್ಲಿ ನಾನು ನನ್ನ ಕೈಲಾದಷ್ಟು ಮಾಡಿದ್ದೀನಿ. ಬ್ರಾಹ್ಮಣ ದಂಪತಿಗಳಿಗೆ ಪುರೋಹಿತರಿಗೆ 5 ರೂಪಾಯಿ ಕಾಯಿಂದು 33 ಕಾಯಿನು, ಅವರ ಮನೆಯವರಿಗೆ ಮಾವಿನ ಹಣ್ಣಿನ ತಾಂಬೂಲ ದಕ್ಷಿಣ ಸಮೇತ ಕೊಟ್ಟಿದ್ದೆ. 33 ತುತ್ತಿ ದಾನ ಕೊಟ್ಟಿದೆ, 33 ಬಾದಾಮಿ ದಾನ ಕೊಟ್ಟಿದೆ, 33 ದ್ರಾಕ್ಷಿ ದಾನ ಕೊಟ್ಟಿದೆ, ಮತ್ತು ಮರದ ಬಾಗಿಣ ಕೊಟ್ಟಿದೆ. ಒಂದು ಹಾಡಿನ ಪುಸ್ತಕ ಒಬ್ಬರಿಗೆ ಕುಂಕುಮ ಕೊಟ್ಟಿದೆ, ಒಬ್ಬರಿಗೆ ಕಿವಿ ಓಲೆ ಕೊಟ್ಟಿದೆ, ಬಳೆಗಳು ಕೊಟ್ಟಿದೆ. 33 ದೀಪದ ಬತ್ತಿ, ಅಧಿಕ ಮಾಸದ ಬತ್ತಿ ಅಂತ ಈಗ ಬರ್ತಾ ಇದೆಯಲ್ಲ, ಅದು ಒಂದು ಇಬ್ಬರಿಗೆ ಕೊಟ್ಟಿದೆ. ಕಾಯಿ ತಾಂಬೂಲ ಕೊಟ್ಟಿದೆ. 33 ತಾಂಬೂಲಗಳು ಅಂತ ಅಂದ್ಕೊಂಡಿಲ್ಲ ನಾನು, ಸಿಕ್ಕಾಗ ಆದಾಗ ಕೊಟ್ಟಿದ್ದೀನಿ. ತುಳಸಿ ಕಟ್ಟೆ, ಜರ್ಮನ್ ಸಿಲ್ವರ್ದು ಬರುತ್ತಲ್ಲ, ತುಳಸಿ ಕಟ್ಟೆ ದಾನ ಒಬ್ಬರಿಗೆ ಮುತ್ತೈದರಿಗೆ ತಾಂಬೂಲ ಇಟ್ಟು ಕೊಟ್ಟಿದ್ದೆ. ಜಾಕೆಟ್ ಬ್ಲೌಸ್ ಪೀಸ್ ದಾನ ಕೊಟ್ಟಿದೆ. ಒಂದು
8 ಪುಸ್ತಕ ಇತ್ತು. ಶ್ರೀರಾಮನ ಪುಸ್ತಕ ತರಿಸಿದ್ದೆ, ಯಾರಿಗಾರ ಬರೆಯೋರು ಆಸಕ್ತಿ ಇದ್ದವ್ರಿಗೆ ಕೊಡೋಣ ಅಂತ. ಅವ್ರಿಗೂ 33 ಸಿಕ್ಕಿಲ್ಲ, ಒಂದು 8-10 ಬುಕ್ಸು ಸಿಕ್ತು. ಅದನ್ನು ಅವ್ರಿಗೆ ಕೊಟ್ಟೆ. 33 ಚಿಕ್ಕಿ ಶೇಂಗಾ ಮಿಠಾಯಿ ಬರುತ್ತಲ್ಲ, ಅದು 33 ಇಟ್ಟು ಒಂದಿಷ್ಟು ಮುತ್ತೈದರಿಗೆ ದಾನ ಕೊಟ್ಟಿದೆ. ಆಮೇಲೆ ದೇವಸ್ಥಾನದಲ್ಲಿ, ವಾಸವಿ ದೇವಸ್ಥಾನದಲ್ಲಿ ಒಂದಿನ ನಮ್ಮ ಸ್ನೇಹಿತರ ಗುಂಪು ಎಲ್ಲ ಸೇರಿಕೊಂಡು 33 ಹಾಡು ಹೇಳಿದ್ವಿ. ಒಂದು ಶ್ಲೋಕ ಸಿಕ್ಕಿತ್ತು, ತುಳಸಿ ಮತ್ತು ನಾರಾಯಣ ಇರುವಂಥ ಶ್ಲೋಕ ಅದು. ಆ ಶ್ಲೋಕನ 33 ಬಾರಿ ನಾವು ಸ್ನೇಹಿತರೆಲ್ಲ ಸೇರಿಕೊಂಡು ದೇವಸ್ಥಾನದ ಹೇಳಿ 33 ಬಾಳೆಹಣ್ಣು ಅಮ್ಮನವ್ರಿಗೆ ನೈವೇದ್ಯ ಮಾಡಿ ಅಲ್ಲಿ ಬಂದಿರೋರಿಗೆಲ್ಲ ಹಣ್ಣನ್ನು ಹಂಚಿದ್ದೀವಿ. ಹೀಗೆ ಅಧಿಕ ಮಾಸದಲ್ಲಿ ಮತ್ತು ಅಧಿಕ ಮಾಸ ಮಹಾತ್ಮೆ 3 ಭಾಗಗಳು ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. 3 ಭಾಗ ಆಯ್ತು. ಅದು ತುಂಬ ದೊಡ್ಡದಾದರೆ ಕೇಳೋಕ್ಕೂ ಇದಾಗುತ್ತೆ ಅಂತೇಳ್ಬಿಟ್ಟು 3 ಭಾಗ ಮಾಡಿಕೊಂಡು ಅದನ್ನು ಹಾಕಿದ್ದೀನಿ. ಹೀಗೆ ನನ್ನ ಒಂದು ಆಮೇಲೆ ಈ ಶನಿವಾರ ಒಬ್ಬರು ಕರೆದಿದ್ದಾರೆ, ಬಾಗಿನ ಕೊಡ್ತೀವಿ ಅಂತ. ಅವರು ಚಂಡಿ ಹೋಮ ಮಾಡ್ತಾಯಿದ್ದಾರೆ, ವಿಶೇಷವಾಗಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಚಂಡಿ ಹೋಮ ಮಾಡ್ತಾಯಿದ್ದಾರೆ. ನನಗೆ ಫೋನ್ ಮಾಡಿ ನಿಮಗೆ ಬಾಗಿನ ಕೊಡ್ತೀವಿ ಬರ್ರಿ ಅಂದರು. ತುಂಬ ಅಂದರೆ ತುಂಬ ಸಂತೋಷ ಆಯಿತು. ಒಂದು ದೇವರ ಸನ್ನಿಧಿಯಲ್ಲಿ ಅಧಿಕ ಮಾಸದಲ್ಲಿ ಬಾಗಿನ ತೊಗೊಳ್ಳೋದು ಅಂದರೆ ಹೀಗೆ ನನ್ನ ಒಂದು ಅಧಿಕ ಮಾಸ, ಈ ವರ್ಷದ ಅಧಿಕ ಮಾಸ ನಡೆಯಿತು ಅಂತಲೇ ಹೇಳ್ಬೋದು. ತುಂಬ ಸಂತೋಷ ಆಗಿದೆ ನನಗೆ. ನಾನು ತೋರಿಕೆಗಾಗಿ ಇದನ್ನು ಹೇಳಿಲ್ಲ, ನನ್ನ ಖುಷಿಗೆ ನಾನು ಹೇಳಿದ್ದೀನಿ ಇಷ್ಟೇ. ಅಧಿಕ ಮಾಸದಲ್ಲಿ ಏನು ಮಾಡಿದರೂ ನಾವು ಅಧಿಕಸ್ಯ ಅಧಿಕ ಫಲಂ ಅಂತಾರಲ್ಲ, ಹಾಗೆ ನಾವು ಒಳ್ಳೆಯದೆಲ್ಲ ಒಳ್ಳೇದು ಮಾಡಿದರೆ ಅದೇ ನಮಗೆ ಅಧಿಕವಾಗಿ ಸಿಗುತ್ತೆ ಅಂತ ಒಂದು ನಂಬಿ ಈ ಒಂದು ಕಾರ್ಯಕ್ರಮನ ಈ ತಿಂಗಳು ಯಶಸ್ವಿಯಾಗಿ ಆ ಪುರುಷೋತ್ತಮನ ಪಾದಗಳಿಗೆ ಅರ್ಪಿಸಿದ್ದೀವಿ ಅಂತ ಅಂದ್ಕೊಂಡು, ಆ ಪುರುಷೋತ್ತಮನ ಆಶೀರ್ವಾದ ಸದಾ ನಮ್ಮ ಮೇಲೆ ಇದ್ದು ಎಲ್ಲ ಅವಸ್ಥೆಗಳಲ್ಲೂ ನಮ್ಮ ಜೊತೆಯಾಗಿ ಪುರುಷೋತ್ತಮನ ಆಶೀರ್ವಾದ ಇರಲಿ ಅಂತ ಬೇಡ್ಕೊತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.